ಹೆಚ್ಚುವರಿ ಅಂತಸ್ತುಗಳನ್ನು ಹಾಕಿರುವ ಕಟ್ಟಡಗಳವರು ಕೂಡ ಈ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸನ್ನು ಪಡೆದು ತಮ್ಮ ಅಕ್ರಮ ಕಟ್ಟಡವನ್ನು ಸಕ್ರಮ ಮಾಡ್ಕೋಬೋದು ಅಂತಕ್ಕಂಥ ಒಂದು ಯೋಜನೆಯನ್ನು ಇವಾಗ ಹಾಕಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿತು, ಯಾವುದೇ ಕಾರಣಕ್ಕೂ ಕೂಡ ಅಕ್ರಮವಾಗಿ ಕಟ್ಟಿದ ಕಟ್ಟಡಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸಕ್ರಮಗೊಳಿಸಬಾರ್ದು ಅಂತೇಳಿ. ಆದರೆ ಸರ್ಕಾರ ಸುಪ್ರೀಂ ಕೋರ್ಟಿನ ಆದೇಶದ ವಿರುದ್ಧವಾಗಿ ಈ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಸ್ಕೀಮನ್ನು ತಂದಿರತಕ್ಕಂಥದ್ದು ಕಾನೂನು ವಿರೋಧ ಹಾಗೂ ಜನವಿರೋಧಿ ನೀತಿಯಾಗಿರ್ತಕ್ಕಂಥದ್ದು. ಇದರಿಂದ ಏನಾಗ್ತದೆ, ಸಣ್ಣ ರಸ್ತೆಗಳಲ್ಲೂ ಕೂಡ 8-10 ಅಂತಸ್ತಿನ ಕಟ್ಟಡಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಜನಸಾಂದ್ರತೆ ಕಮ್ಮಿ ಆಗ್ತದೆ. 40, 60 ಅಥವಾ 50, 80 ವಿಸ್ತೀರ್ಣದ ಸೈಟಿನಲ್ಲಿ 20 ಮನೆಗಳನ್ನು ಕಟ್ಟತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಂಗಾಗ್ತದೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಇವತ್ತು ಟ್ರಾಫಿಕ್ ಸಮಸ್ಯೆ ಇರತಕ್ಕಂಥದ್ದು, ಪಾರ್ಕಿಂಗ್ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಒಳಚರಂಡಿಯ ಹರಿವಿನ ಸಮಸ್ಯೆ ಇದೆ. ಈ ಪ್ರೀಮಿಯರ್ FAR ಉಪಯೋಗಿಸಿ ಇನ್ನೂ ಹೆಚ್ಚಿನ ವಿಸ್ತೀರ್ಣದ ಮನೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಏನಾಗ್ತದೆ, ನೀರಿನ ಅಭಾವ, ಪಾರ್ಕಿಂಗ್ ಅಭಾವ, ಜನಸಾಂದ್ರತೆಯ ಹೆಚ್ಚಿಗೆ, ಹೀಗಾಗಿ ಹಲವಾರು ಸಾಮಾಜಿಕ ಸಮಸ್ಯೆಗಳು ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣ ಆಗ್ತದೆ.